ವಿದ್ಯಾರ್ಥಿಗಳು ಕೂಡ ಜಯಶೀಲರಾಗಿದ್ದಾರೆ. ಅದಕ್ಕೆಲ್ಲ ಏನು ನೀಗ ಇಲ್ಲಿ ಸೇರಿದಿರೋ ಜನ ಅವರ ಬೆಂಬಲ ಹಾಗೂ ಅವರು ಕಷ್ಟಪಟ್ಟು ಮಾಡಿದಂಥ ಮತಗಳ ಪ್ರತಿಫಲ ಅಂತ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ನೀವು ಈ ದಿವಸ ಈ ಸೊಸೈಟಿಯ ಇತಿಹಾಸದಲ್ಲೇ ಎಂದೂ ಕಾಣದಂತಹ ಒಂದು ಜಯವನ್ನು ತಂದುಕೊಟ್ಟಿದ್ದೀರಾ. ಆದ್ದರಿಂದ ನಿಮ್ಮ ಎಲ್ಲರಿಗೂ ಸಹ ನಾನು ನಿಮ್ಮ ಪಾದಾರಗಳಿಗೆ ನಾನು ನಮಸ್ಕಾರಗಳನ್ನು ಮಾಡುತ್ತೇನೆ. ಹಾಗೂ ಮುಂದೆ ನಾವು ನಮ್ಮ ವ್ಯವಸಾಯ ಸೇವಾ ಸಹಕಾರವನ್ನು ಹಿಂದೆ ಯಾವ ರೀತಿ ನಡೆಸ್ಕೊಂಡು ಹೋಗಿದ್ರೋ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ನಡೆಸಲು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ ಅಂತಂದು ನಿಮ್ಮಲ್ಲಿ ಈ ದಿವಸ ನಾವು ಖಂಡಿತವಾಗಿಯೂ ಅವರು ಯಾರೂ ಸಹ ನನ್ನ ಮಾತನ್ನು ಮೀರುವುದಿಲ್ಲ ಅಂತ ನಾನು ನಂಬಿದ್ದೇನೆ. ಹಾಗಾಗಿ ಯಾರು ಏನೇ ಮಾಡಿದರು, ಯಾರು ಎಷ್ಟೇ ತೊಂದರೆಗಳನ್ನು ಕೊಟ್ಟರು, ನಮ್ಮ ಹುಣಸೇಹಳ್ಳಿ ವ್ಯವಸಾಯ ಸಹಕಾರ ಸಂಘ ಹಿಂದೆ ಯಾವ ಥರ ನಡ್ಕೊಂಬಂದಿತ್ತೋ ಅದಕ್ಕಿಂತ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಂದು ನಾನು. ಹಾಗೂ ಈ ಸಂದರ್ಭದಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟ ಪಕ್ಷಾತೀತವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಜಾತ್ಯತೀತ ದಳ ಆಗಿರ್ಬೋದು, BJPಯವರಾಗಿರ್ಬೋದು, ಕಾಂಗ್ರೆಸ್ನವರಾಗಿರ್ಬೋದು, ಎಲ್ಲರೂ ಸಹ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಮುಖ್ಯವಾಗಿ ಇವತ್ತಿನ ದಿವಸ ಕೆಲವು ಜನಗಳನ್ನು ನಾನು ನೆನೆಸಬೇಕಾಗಿತ್ತು ಇವತ್ತು ಈ ವೇದಿಕೆಯಲ್ಲಿ. ಯಾಕೆ ಅಂದರೆ ನಾನು ನೋಡ್ತಾ ಇದ್ದೀನಿ, ಸುಮಾರು 15 ದಿವಸದಿಂದ ನನ್ನ ಸಹಪಾಠಿಗಳಾಗಿ ಮುಂದಾಳತ್ವವನ್ನು ವಹಿಸ್ಕೊಂಡು ಕೆಲಸ ಮಾಡಿದಂಥ ನಮ್ಮ ಏರೂರು ಹನುಮಂತರಾಯಪ್ಪನವರಾಗಲಿ, ಏರೂರು ಹನುಮಂತರಾಯಪ್ಪನವರಾಗಲಿ, ಹುಣಸೇಹಳ್ಳಿ ರಂಗನಾಥ ಆಗಿರ್ಬೋದು, ಕೇಶವ ಆಗಿರ್ಬೋದು, ನಮ್ಮ ಹುಣಸೇಹಳ್ಳಿ ಗ್ರಾಮದ ಹರೀಶ ಆಗಿರ್ಬೋದು, ನಮ್ಮ EN ಶ್ರೀನಿವಾಸ್ ಆಗಿರ್ಬೋದು, ಹಾಗೂ ಮುಖ್ಯವಾಗಿ ಹೊಸೂರು ಪಂಚಾಯಿತಿಯ ರಾಜಣ್ಣನವರು ನಮಗೆ ಎಲ್ಲ ರೀತಿಯಿಂದಲೂ ನಾನು ಏನು ಇವತ್ತು ಮಾತಾಡಿದ್ನೋ ಅವರು ಎಲ್ಲ ರೀತಿಯಿಂದಲೂ ನನಗೆ ಸಹಾಯ ಮಾಡಿ ಇವತ್ತು ಈ ಗೆಲುವು ಪಡೆಯಲು ಕಾರಣ ಇವರೇ ಮುಖ್ಯ ರೂವಾರಿಗಳು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ಮಾಡಿರ್ತಕ್ಕಂಥ ಸಹಾಯವನ್ನು ನಾವು ಯಾವುದೇ ಕಾರಣಕ್ಕೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರಿಗೂ ದೇವರು ಇವತ್ತೇನು ನಮಗೆಲ್ಲ ಸಹಾಯ ಮಾಡಿ ಇವತ್ತು ನಮ್ಗೆ ಇದನ್ನು ಮಾಡಿದರು, ಎಲ್ಲರಿಗೂ ದೇವರು ಇದೇ ರೀತಿಯ ಒಂದು ಶಕ್ತಿಯನ್ನು ಕೊಡಲಿ. ಮುಂದೆ ಕೂಡ ಇದೇ ಥರ ಒಂದು ಸಂತೋಷದಾಯಕವಾದ ವಿಚಾರ. ನನ್ನ ಓಟ್ ಹಾಕಿದ್ದ ಜನತೆಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ನನ್ನ ರಾಜಕೀಯ ಗುರುಗಳಾದಂಥ HP ಶಶಿಯಣ್ಣವರಿಗೆ ಧನ್ಯವಾದಗಳು ಹೇಳ್ತೇನೆ. ಹಾಗೂ ನನಗೆ ಪೂರ್ತಿ ಬೆಂಬಲ ಕೊಟ್ಟ ಎಲ್ಲ 2 ಪಂಚಾಯಿತಿಯ ಮುಖಂಡರಿಗೆ ನನಗೆ ಬೆಂಬಲ ಕೊಟ್ಟಂಥ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜನಗಳಿಗೆ ನಮಸ್ಕರಿಸ್ತಾ, ಇಂದು ನಾವು 12 ಕನ್ನಡ ಇವತ್ತು ಜಯಬೇರಿಯನ್ನು ಬಾರಿಸಿದ್ದೀವಿ. 2 ಪಂಚಾಯಿತಿ ಓಟ್ ಹಾಕಿದ ಜನಗಳಿಗೆ ತುಂಬ ಧನ್ಯವಾದಗಳು ಹೇಳುತ್ತೆ. 2 ಮಾತನ್ನು ಮುಗಿಸ್ತೇನೆ. ಇನ್ನು ನಮ್ಮ ಗೆಲುವಿಗೆ ಹೆಚ್ಚು ಸಹಕಾರ ನೀಡಿ ಈ ಯಶಸ್ವಿಯನ್ನು ತಂದುಕೊಟ್ಟ ಸಂಘದ ಸದಸ್ಯರಿಗೆಲ್ಲ ವಂದಿಸುತ್ತಾ ಎಲ್ಲ ನಮಸ್ಕಾರ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ.
ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.